ಹೇಳ್ರಿ. ಇವತ್ತು ಶ್ಯಾಮನೂರು ಶಿವಶಂಕರಪ್ಪನವರ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರು ಬಂದಿದ್ದೀವಿ, ಭಾಗವಹಿಸ್ತಾ ಇದ್ದೀವಿ. ಆಮೇಲೆ ನುಡಿ ನಮ್ಮನ್ನು ಇಟ್ಕೊಂಡಿದ್ದಾರೆ, ಜೊತೆಗಿದ್ದಾರೆ, ಅದರಲ್ಲೂ ಕೂಡ ಭಾಗವಹಿಸ್ತೀವಿ. ಆಮೇಲೆ ಪದೇ ಪದೇ ಎಲ್ಲಿ ಹೋಗ್ತಾ ಇದ್ದೀನೋ? ಎಸ್, ಐ ಆಮ್ ಗೋಯಿಂಗ್. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಖಾಸಗಿ ಬಸ್ಗಳಲ್ಲಿ ದುರಂತ ಆಯ್ತು, ಚಿತ್ರದುರ್ಗದಲ್ಲಿ ದುರಂತ ಆಯ್ತು. ಡೀಸೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ, ಟೈರ್ಗಳನ್ನ ಕ್ಯಾರಿ ಮಾಡ್ತಾರೆ, ದುಡ್ಡಿನ ಹಾಕೋಸ್ಕರ ಹೆಚ್ಚು ಬ್ಯಾಗ್ಗಳನ್ನ ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ. ಇಲ್ಲ ನೋಡ್ರಿ, ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಪಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು. ಯಾಕಂತಂದರೆ ಒಂದು ಸೈಡ್ನಲ್ಲಿ ಬರಬೇಕಾಯ್ತು, ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ, ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದಿರೋದು ಬಸ್ಸಿಗೆ. ಹಿರಿಯೂರ್ ಹತ್ರ, ಸೊ ಹಾಗಾಗಿ ಪಾಪ ಹೆಣ್ಮಕ್ಳು 4 ಜನ, ಒಂದು ಮಗು, ಡ್ರೈವರು, ಲಾರಿ ಡ್ರೈವರು ಅವ್ರು ಸತ್ತಿದ್ದಾರೆ. ಹೆಚ್ಚಾಗಿ ಖಾಸಗಿ ಬಸ್ಗಳೇ ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಬೆಂಕಿ ಹತ್ತುವಂಥ ವ್ಯವಸ್ಥೆ. ಇಲ್ಲ, ಸುರಕ್ಷತೆ ಇರಬೇಕಾಗ್ತದೆ. ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ಮಾಡಬೇಕಾಗ್ತದೆ. ತನಿಖೆ ಮಾಡಿಸ್ತೀವಿ. ರೈಲ್ವೆ ದರ ಏರಿಕೆ ಮಾಡಿದ್ದಾರೆ, ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ ಇವತ್ತು. ಅವರು ಇದನ್ನು ಮಾತಾಡಲ್ಲ, ಬಿ ಜೆ ಪಿಯವರು, ಕರ್ನಾಟಕದ ಬಿ ಜೆ ಪಿಯವರು ಬಸ್ಸಿನ ದರ, ಆಮೇಲೆ ರೈಲ್ವೆ ದರ ಏರಿಸಿದಾರಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ. ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಭಾಳ ಎಲ್ಲ ಲೀಡರ್ಗಳು ಕೂಡ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ. ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ.